ಯಾವುದೇ ವ್ಯಕ್ತಿ ಆಗಿರಲಿ ತಾನು ಏನು ಮಾಡ್ತಾರೋ ಏನು ಇರ್ತಾರೋ ಅದರ ಸತ್ಯ ಅವ್ರಿಗೆ ಅರ್ಥ ಆಗಿದರೆ ಮಾತ್ರ ಇನ್ನೊಬ್ಬರಿಗೆ ಸಲಹೆ ಕೊಡ್ಬೋದೇ ಹೊರತು ಫೇಲ್ ಆಗಿರೋರು ಪಾಸ್ ಆಗಿರೋರಿಗೆ ಪಾಠ ಮಾಡೋಕ್ಕಾಗತ್ತೇನಮ್ಮ? ಇಲ್ಲ ಗುರುಜಿ. ಇದು ನಮ್ಮ ವಿಚಾರ ನಡೀತಾ ಇರೋದು ಹಿಂಗೆ. ಫೇಲ್ ಇವನು, ಪಾಸ್ ಆಗಿರೋತಕ್ಕಂತಹ ವ್ಯಕ್ತಿಗೆ ಇವನು ಪಾಠ ಮಾಡೋದು. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಯಾರನ್ನ ಶಾಸ್ತ್ರಜ್ಞರನ್ನ ನಾವು ಭೇಟಿಯಾಗಬೇಕು. ಯಾರನ್ನ? ಶಾಸ್ತ್ರಜ್ಞರನ್ನ. ಶಾಸ್ತ್ರಜ್ಞರನ್ನೇ ಭೇಟಿ ಆಗಬೇಕು. ಶಾಸ್ತ್ರ ಹೇಳೋರು ಭೇಟಿ ಆಗ್ತಾ ಇದ್ದೀವಿ ಅಂತ ನಾನೇನು ಮಾಡೋಕ್ಕಾಗತ್ತೆ? ಅದು ಯಾರು ಸ್ವಾಮಿ ನಮ್ಗೆ ಗೊತ್ತಾಗಲ್ವಲ್ಲ ಅಂದರೆ ಅದು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು ಅದನ್ನು ಅಡ್ರೆಸ್ ಹೇಳೋಕ್ಕಾಗಲ್ಲ, ನೀವೇ ಆರಿಸ್ಕೋಬೇಕು. ಸಿಕ್ಕಲ್ಲ. ಯಾಕೆ ಅಂದರೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಪಕ್ಕದ ಮನೇಲಿದ್ದರೂ ಸಿಕ್ಕಲ್ಲ. ಶಾಸ್ತ್ರಜ್ಞರು ಪಕ್ಕದಲ್ಲೇ ಇರ್ಬೋದು, ನಿಮಗೆ ಪರಿಚಯನೇ ಇರ್ಬೋದು, ನಿಮಗೆ ಸಿಕ್ಕಲ್ಲ. ಯಾಕೆ? ನೀವು ಅಕೌಂಟ್ ಓಪನ್ ಮಾಡಿಲ್ಲ. ಕುಟುಂಬದ ಅಕೌಂಟ್ ಓಪನ್ ಮಾಡಿದೆ, ದೇವರು ಬಾಗಿಲು ತೆಗಿಯಲ್ಲ. ನೀವು ಹೋದರೆ ದೇವಸ್ಥಾನ ಮುಚ್ಚಿರುತ್ತೆ, ಇಲ್ಲ ಪುರೋಹಿತನೇ ಇರಲ್ಲ, ಇಲ್ಲ ಹೋಗೋಕ್ಕಾಗದೇ ಇಲ್ಲ. ಕಾರಣ ನಾವು ಅಕೌಂಟ್ ಓಪನ್ ಮಾಡ್ಕೋಬೇಕು. ನಮ್ಮ ವಂಶದ ಅಕೌಂಟ್ ಓಪನ್ ಆಗಿಲ್ಲ. ಆ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಯಾವುದು ಅಂತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ, ಕ್ಷೇತ್ರದಲ್ಲಿರ್ತಕ್ಕಂತಹ ಮಾತಾಪಿತೃಗಳಿಗೆ ಕುಟುಂಬದಲ್ಲಿರ್ತಕ್ಕಂತಹ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರಮ್ಮ, ಹೌದು, ಕೆಲಸಕ್ಕೆ ಬರೋರು ಇರ್ತಾರೆ, ಅವ್ರು ಸತ್ತೋಗ್ತಾರೆ. ಅವ್ರ ಹೆಸರಲ್ಲೂ ಕೂಡ ಅಲ್ಲಿ ಊಟ ಹಾಕಬೇಕು. ಮನೆ ಕೆಲಸದವಳಲ್ವ, ಸಂಬಳ ಕೊಡ್ತಿದ್ದ, ಅವಳು ಸತ್ರ ನಾವೇನು ಮಾಡೋಣ ಅಂದರೆ, ಇಲ್ಲ, ನಿಮ್ಮ ಮನೆಯಲ್ಲಿ ನಾಯಿ ಹೋಗಿದೆ ಅದಕ್ಕೂ ಆಗಬೇಕು, ಬೆಕ್ಕು ಹೋಗಿದೆ ಅದಕ್ಕೂ ಆಗಬೇಕು. ಪ್ರಾಣ ಹೌದಲ್ಲ? ಹೌದು ಗುರುಜಿ. ನಮ್ಮದು ಮಾತ್ರ ಪ್ರಾಣ ಅಲ್ಲ. ಈ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಹೋದರೆ ನಮ್ಮ ಕುಟುಂಬಸ್ಥರನ್ನು ನಾವು ಪರಿಚಯ ಮಾಡ್ಕೊಂಡಿದ್ದೀವ. ಯಾರ್ಯಾರು, ಅಪ್ಪನ ಕಡೆ ಎಷ್ಟು, ಅಮ್ಮನ ಕಡೆ ಎಷ್ಟು, ಸೋದರತ್ತೆ ಯಾರು, ಚಿಕ್ಕಪ್ಪ ದೊಡ್ಡಪ್ಪ ಯಾರು, ಇದೆಲ್ಲವನ್ನು ಕುಟುಂಬ ಸಮೇತವಾಗಿ ಹೋಗಿರ್ತಕ್ಕಂಥ ಲೀಸ್ಟ್ ಮಾಡ್ಕೊಳ್ಳೋ ಅಭ್ಯಾಸ ನಮಗಿದೆಯಾ? ಗೊತ್ತಿಲ್ಲ. ಸ್ವಾಮಿ ಮಾಡಿಸ್ತಾ ಇದ್ರೆ ಏನೂ ಆಗಿಲ್ವಲ್ಲ, ಇನ್ನೊಂದ್ಸರಿ ಮಾಡಿಸಿ ಅಂತ ಹೇಳ್ಬೇಕು ನಾವು. ಹೌದು ಗುರುಜಿ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ನಾಗರತ್ನ ಅಂತ, ದೊಡ್ಡಬಳ್ಳಾಪುರದಿಂದ. ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ಪುನರ್ವಸು ನಕ್ಷತ್ರ, ಕರ್ಕಾಟಕ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿಯಂ ಗುರುಜಿ. ನಾರಾಯಣ, ಹೇಳಿಮ್ಮ. ಯಾರು? ಮಗನ? ಮಗನ ಗುರುಜಿ. ಎಷ್ಟು ವಯಸ್ಸು? 23 ವರ್ಷ ಗುರುಜಿ. ಏನ್ ಮಾಡ್ತಿದ್ದಾನೆ? ಅವನ್ ಡೆತ್ 8ನೇ ತಾರೀಕು ಹೋದ ತಿಂಗಳು ಡೆತ್ ಆದ ಗುರುಜಿ. ಯಾಕೆ? 9ನೇ ತಾರೀಕು. ಏನಕ್ಕೆ? 11 ವರ್ಷದಿಂದ ಕ್ಯಾನ್ಸರ್ ಇತ್ತು ಗುರುಜಿ. 11 ವರ್ಷಕ್ಕೆ ಕ್ಯಾನ್ಸರ್ ಬಂತಾ? 13 ಅವನಿಗೆ 8 ಕ್ಲಾಸಲ್ಲಿದ್ದ 13 ವರ್ಷಕ್ಕೆ ಕ್ಯಾನ್ಸರ್ ಬಂತು ಗುರುಜಿ. ಒಬ್ಬನೇ ಮಗನಾ? ಮಗಳೊಬ್ಳಿದ್ದಾಳು ಗುರುಜಿ. ಓಕೆ, ಯಾಕೆ ನೀವು ಇದೆಲ್ಲ ತಿಳ್ಕೊಳ್ಳೋ ಅಭ್ಯಾಸ ಇಲ್ವಾ? ಯಜಮಾನ್ರು ಎಲ್ಲೂ ಹೋಗ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ಗುರುಜಿ. ಏನ್ ಹೇಳಿದ್ರು ತಗೊಳ್ಳೋ ಪೂಜೆ ಮಾತ್ರ ಮಾಡ್ತಾರೆ. ಅವ್ರು ಏನ್ ಹೇಳಿದ್ರು ತಲೆಗೆ ತಗೊಂತಾ ಇರ್ಲಿಲ್ಲ ಗುರುಜಿ. ಯಾವ ಪೂಜೆ ಮಾಡ್ತಾರೆ? ಎಲ್ಲಿ ಪೂಜೆ ಮಾಡ್ತಾರೆ? ಮನೇಲಾ? ನಾವು ಶ್ರೀ ವೈಷ್ಣವರು ಗುರುಜಿ. ಅಮ್ಮ? ಶ್ರೀ ವೈಷ್ಣವರು ಗುರುಜಿ. ಓಕೆ, ಯಾವ ದೇವ್ರ ಪೂಜೆ ಮಾಡೋದು? ತಿರುಮಲ ದೇವರು, ಆಂಜನೇಯ ಸ್ವಾಮಿ ಗುರುಜಿ. ಎಲ್ಲಿದೆ ದೇವಸ್ಥಾನ ಅದು? ಅದು ದೊಡ್ಡಬಳ್ಳಾಪುರ ತಾಲೂಕು ಶನಿಮಹಾತ್ಮ ದೇವಸ್ಥಾನ ಇದೆ ಗುರುಜಿ. ಹಾ, ರೋಡ್ ಏರಿ ಮೇಲೆ ರೋಡ್ ಮಧ್ಯ ಸೆಂಟ್ರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಗುರುಜಿ. ಸರಿ, ನಿಮ್ಮ ಯಜಮಾನ್ರೆ ಪೂಜೆ ಮಾಡೋದು ತಲತಲಾಂತರದಿಂದನೂ ಕೂಡ? ನಮ್ಮ ಮಾವ ಮಾಡ್ತಿದ್ರು, ಈಗ ನಮ್ಮ ಮೈದಾನು ಮಾಡ್ತಾರೆ, ನಮ್ಮ ಯಜಮಾನ್ರನ್ನು ಮಾಡ್ತಾರೆ ಗುರುಜಿ. ವಾರಕ್ಕೊಂದ್ಸಲನಾ ಪ್ರತಿದಿನನಾ? ಡೈಲಿ ಮಾಡ್ತಾರೆ ಗುರುಜಿ ಆಂಜನೇಯಂಗೆ. ಎಷ್ಟೊತ್ತಿಗೆ ಪೂಜೆ? ಬೆಳಗ್ಗೆ 8:30 ಮಾಡ್ತಾರೆ ಗುರುಜಿ. ನಮ್ಮ ಮೈದಾ ಮಾಡ್ತಾರೆ. ನಮ್ಮ ಮನೆಯವರು ಗಣೇಶನ್ ಮಾಡಕ್ ಹೋಗ್ತಾರೆ ಗುರುಜಿ. ಗಣೇಶನ್ ಯಾಕೆ ತಗೊಂಡ್ರಿ ಅಲ್ಲಿ ಮಧ್ಯ? ಅಲ್ಲಿ ನಾವು ಸಿಟಿಯಲ್ಲಿ ಇದ್ವಿ. ಗಣೇಶನ್ಗೆ ಈಗ ಒಂದು 15 ವರ್ಷದಿಂದ ಮಾಡ್ತಾರೆ ಗುರುಜಿ. ಅಲ್ಲಲ್ಲ, ಅವ್ರು ಮಾಡಿಬಿಟ್ರು, ನೀವು ಮಾಡಿ ಅಂತ ಹೇಳ್ಬಿಟ್ರು. ಹೌದು ಗುರುಜಿ. ಈಗ ನೀವು ಒಂದು ತಿಳ್ಕೊಳ್ಳಿ, ಬೇಜಾರು ಮಾಡ್ಕೋಬಾರ್ದು, ಸತ್ಯ ತಿಳ್ಕೊಳ್ಳಿ ಅಷ್ಟೇ. ಅದು ಎಷ್ಟು ನಂಬ್ತಾರೋ ಏನೋ ಗೊತ್ತಿಲ್ಲ. ನೀವು ಆಂಜನೇಯ ಮತ್ತೆ ಶ್ರೀನಿವಾಸರ? ಶ್ರೀನಿವಾಸಂಗೂ ವಾರಕ್ಕೊಂದ್ಸರಿ ಮಾಡ್ತಾರೆ, ಗಣೇಶನ್ ಡೈಲಿ ಮಾಡ್ತಾರೆ ಗುರುಜಿ. ಯಾಕೆ ಶ್ರೀನಿವಾಸಕ್ಕೆ ವಾರಕ್ಕೊಂದ್ಸಲ ಮಾಡೋದು? ಅದೇನೋ ಅವತ್ತೇ ನಾನು ಮಾವರು ಇದ್ದಾಗ ಶನಿವಾರ ಮಾಡ್ಕೊಂಬರ್ತೀವಿ. ಈಗ ಅದನ್ನೇ ನಡೆಸ್ಕೊಂಡು ನೋಡಿ, ಪುನರ್ವಸು ನಕ್ಷತ್ರ ಶ್ರೀರಾಮನದು, ಗೊತ್ತಾ? ಹೌದು ಹೌದು ಗುರುಜಿ. ಅದಕ್ಕೆ ಅಮ್ಮ, ಭಗವಂತರಿಗೆ ಶ್ರೀನಿವಾಸರಿಗೇನೆ ನೀವು ವಾರಕ್ಕೊಂದ್ಸಲ ಪೂಜೆ ಮಾಡಿ ನೈವೇದ್ಯ ಇಲ್ಲ ಏನಿಲ್ಲ ಬಿಡ್ತಾನಮ್ಮ. ಮಾನಸಿಕ ರೋಗಿ, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯಲ್ಲಿ ನಿಮ್ಮ ಇಡೀ ವಂಶ ಸಿಕ್ಕಾಕೊಂಡಿದೆ. ದಯವಿಟ್ಟು ಗಮನಿಸ್ಕೊಳ್ಳಿ. ಇಡೀ ಕುಟುಂಬ ವಂಶ ಇವತ್ತಿಂದಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ. ಆಮೇಲೆ ವಿಚಾರ ಹೇಳ್ತೀನಿ ನಿಮ್ಮದು ಅಂತ ಅಂದ್ಕೋಬೇಡಿ.
ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಅಂದರೆ ವಿಷ ಕುಡಿಬೋದು, ಆತ್ಮಹತ್ಯೆ ಮಾಡ್ಕೋಬೋದು, ಹಾವು ಕಚ್ಚಬೋದು, ಕ್ಯಾನ್ಸರ್ ಬರ್ಬೋದು. ಈ ಥರದ್ದು ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳೇ ಬರ್ತಕ್ಕಂಥ ಒಂದು ವಂಶವಾಗಿರುತ್ತೆ ಅನ್ನೋ ಸಮೂಹವೇ ಪುನರ್ವಸು ನಕ್ಷತ್ರದ ಮಗು ಹುಟ್ಟುತ್ತೆ. ನನ್ನ ಮಗನಿಗೆ ಹಾವು ಕಚ್ಚಿದೆ ಗುರುಜಿ. ಲೆಕ್ಕ ಹಾಕ್ಕೊಳ್ಳಿ. ನೀವು ಪೂಜೆ ಮಾಡ್ತಕ್ಕಂಥದ್ದನ್ನು ಕಲ್ತಿದ್ದೀರಾ. ಪೂಜೆ ಮಾಡಿದ ಮೇಲೆ ದೇವ್ರು ಎಲ್ಲೋದ ಅಂತ ಕೂತ್ಕೊಂಡು ಆಮೇಲೆ ದೇವ್ರಿಗೆ ಹೇಳ್ತೀರಾ. ದಯವಿಟ್ಟು ತಿಳ್ಕೊಳ್ಳಿ, ಅವನು ಹೋಗಿದ್ದು ಏನೇನೂ ಅಲ್ಲ, ನೀವು ತಿಳ್ಕೊಳ್ಳೋಕ್ಕೆ ಒಂದು ಸಂದೇಶ ಕೊಟ್ಟೋಗಿದ್ದಾನೆ. ಇನ್ಮೇಲಾದ್ರೂ ನಿಮ್ಮ ವಂಶನ ಸರಿ ಮಾಡ್ಕೊಳ್ಳಿ ಅಂತ ಬಲಿಯಾಗಿದ್ದಾನೆ ಅವನು. ನೀವು ಅವನಿಗೆ ಮಾಡಬೇಕಾದಂತಹ ಕಾರ್ಯಗಳನ್ನು ಸರಿಯಾದ ರೂಪಲ್ಲಿ ಮಾಡೋಕ್ಕೆ ನಿಮ್ಮ ಯಜಮಾನರು ಒಪ್ಪಲ್ಲ ಅಂತ ಹೇಳ್ತಿದ್ದೀರಾ. ತುಂಬ ಕಷ್ಟ ಆಗುತ್ತೆ. ನೀವೇನಾದ್ರು ಮಾಡಿ ಆ ಶ್ರೀನಿವಾಸರಿಗೆ ಕೊನೆ ಪಕ್ಷ ಇವ್ರು ಪೂಜೆ ಮಾಡಿದ ನಿಮ್ಮ ಯಜಮಾನರು ಒಪ್ಪದೇ ಇದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಹೋಗಿ ಒಂದಷ್ಟು ಬಿಂದಿಗೆನಲ್ಲಿ ನೀರು ಹಾಕಿ ಕಸ ಹೊಡೆದು ರಂಗೋಲಿ ಹಾಕಿ ನೀವು ಸ್ನಾನ ಮಾಡ್ಕೊಂಡು ಇದೆಲ್ಲ ಮಾಡಿ ಭಗವಂತ ಅಂತ ಹೇಳಿ ಒಂದು ತುಳಸಿ ದಳ ಬಾಗಿಲಿಟ್ಟು ಬನ್ನಿ. ನಿಮ್ಮ ಯಜಮಾನ್ರಿಗೆ ಬುದ್ಧಿ ಬರುತ್ತೆ. ನಿಮ್ಮ ಯಜಮಾನ್ರು ಕನಸಲ್ಲಿ ಬಂದು ಲಾಟಿನಲ್ಲಿ ಹೊಡಿತಾರೆ, ಆಗ ಬುದ್ಧಿ ಬರುತ್ತೆ. ಭಗವಂತನ ಮೂಲಕವಾಗಿ ಬುದ್ಧಿ ಕಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹೆಂಗಸರುಗಳು ಗಂಡ ಒಪ್ಪಲ್ಲ ಅಂತ ಬಿಟ್ಟರೆ ಕುಟುಂಬ ಸಮೇತ ಅನುಭವಿಸೋದನ್ನು ಮೊದಲು ಬಿಡಬೇಕು. ಟೀಚರ್ ಆಗಬೇಕು ಗಂಡನಿಗೆ, ಪ್ರತಿ ಹೆಂಡತಿ ಕೂಡ. ಏನು ಮಾಡೋದು, ನೀವು ಹೇಳ್ಬಿಡ್ತೀರಿ ಸ್ವಾಮಿ ನಮ್ಮ ಮನೇಲಿ ಒಪ್ಪಲ್ಲ. ದಯವಿಟ್ಟು ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಜಿ, ನಾನು ಅವತ್ತಿಂದ ನಮ್ಮವರೇ ಹೇಳ್ತಾ ಇದ್ದಾರೆ ಕೇಳೋಣ ಅಂತ ಹೇಳಿದ್ರು ಒಪ್ತಾ ಇಲ್ಲ ಗುರುಜಿ. ಇಲ್ಲಿ ಹೋಗ್ಲಿ ಬೇಡ, ನೀವು ಅದನ್ನು ಮಾಡಿ. ದೇವಸ್ಥಾನ ಶ್ರೀನಿವಾಸರಿಗೆ ಹೋಗಿ ನೀವು ಮನೆ ಅದು ದೇವಸ್ಥಾನ ಸುತ್ತನೋ ಮನೆ ಬಾಗಿಲಲ್ಲೋ ಒಂದಿಷ್ಟು ರಂಗೋಲಿ ಹಾಕಿ ಕ್ಲೀನಾಗಿ ಗುಡಿಸಿ ತುಳಸಿ ದಳ ತೊಗೊಂಡೋಗಿ ಇಟ್ಟು ಒಂದು 2 ನಿಮಿಷ ಧ್ಯಾನ ಮಾಡಿ ಮನೆಗೆ ಬನ್ನಿ. ಯಾವುದೇ ರೂಪಲ್ಲಿ ನಿಮ್ಗೆ ದಾರಿ ಸಿಗುತ್ತೆ, ನಂಬಿ. ಯಾಕೆಂದರೆ ನಿಮ್ಮ ಮಗನಿಗೂ ಕೂಡ ಇನ್ನೊಮ್ಮೆ ನಿಮ್ಮ ವಂಶದಲ್ಲೇ ಹುಟ್ಟುವ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದು ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು. ಮೊದಲು ನೀವು ಶ್ರೀನಿವಾಸರನ್ನ ಈ ಥರ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ತಾಯಿ. ಒಳ್ಳೆಯದು ಗುರುಜಿ. ಮನೆ ಖಾಲಿ ಕೇಳಿದ್ದಾರೆ ಗುರುಜಿ. ಮನೆನ ಗಣೇಶ ನಕ್ಷತ್ರದಲ್ಲಿ ತೀರಿದ್ದೇನೆ, ಅದಕ್ಕೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾವಿನ್ನ ಮಾಡಿಲ್ಲ ಗುರುಜಿ. ಕಷ್ಟ ಆಗತ್ತೆ, ಮಾಡಲೇಬೇಕಾಗತ್ತೆ. ಯಾಕೆಂದರೆ ಧನಿಷ್ಠ ಪಂಚಕ ಅಂತಕ್ಕಂಥದ್ದು ಮಾಡಲೇಬೇಕಾಗತ್ತೆ. ಆದರೆ ಒಂದು, ನೀವು ಮನೆ ಕರೆಕ್ಟಾಗಿದ್ದು ಪ್ರತಿದಿನ ಅದಕ್ಕೆ ಮಾಡಬೇಕಾದಂಥ ಆಚರಣೆ ಮನೆಯಲ್ಲಿದ್ದರೆ ಖಾಲಿ ಮಾಡೋ ಅವಶ್ಯಕತೆ ಬರಲ್ಲ. ಏನೂ ಮಾಡದೆ ಸುಮ್ಮನೆ ನಮಗೇನೂ ಆಗಲ್ಲ ಅಂತ ಇದ್ದರೆ ಯಾರು ಮತ್ತೆ ಇನ್ನೊಬ್ಬನು ಸೆಕೆಂಡ್ ಲೈನ್ಗೆ ಬಂದರೆ ಕಷ್ಟ ಆಗ್ಬೋದು. ನೀವು ಮೊದಲು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ.